ಪ್ರೀತಿ ಪಾಠ ಹೇಳೋಕೆ ಬರ್ತಿದ್ದಾರೆ ರಿಯಲ್ ಸ್ಟಾರ್. ರಿಯಲ್ ಸ್ಟಾರ್, ಬುದ್ಧಿವಂತ, ಸೂಪರ್ ಸ್ಟಾರ್ ಅಂತ ಕರೆಯೋ ಉಪೇಂದ್ರ ಈಗ ಹೊಸ ಗೆಟಪ್ ನಲ್ಲಿ ಪ್ರೇಕ್ಷಕರ ಎದುರಿಗೆ ಪ್ರೀತಿ ಪಾಠ ಹೇಳೋಕೆ ಬರ್ತಿದ್ದಾರೆ. ವಿಭಿನ್ನ ಶೈಲಿಯ ಪ್ರಾಕ್ಟಿಕಲ್ ಡೈಲಾಗ್ ಮೂಲಕವೇ ಅಪಾರ ಅಭಿಮಾನಿಗಳನ್ನ ಹೊಂದಿರೋ ಈ ಕನ್ನಡದ ಸೂಪರ್ ಸ್ಟಾರ್ ಚಿತ್ರ ಅಂದ್ರೆ ಅಲ್ಲೊಂದು ಕುತೂಹಲವಿರುತ್ತೆ. ಇದೀಗ ಒಪ್ಪಿ ಅಭಿನಯದ ಐ ಲವ್ ಯು ಚಿತ್ರದ ಟ್ರೇಲರ್ ರಿಲೀಸ್ ಆಗಿದ್ದು, ಒಪ್ಪಿಯ ಡೈಲಾಗ್ಸ್ಗೆ ಸೂಪರ್ ಸ್ಟಾರ್ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಐ ಲವ್ ಯು ಚಿತ್ರದ ಟ್ರೇಲರ್ ರಿಲೀಸ್ ಮಾಡಿದ್ದು ಯಾರು ಗೊತ್ತಾ? ಸದ್ಯ ಯೂಟ್ಯೂಬ್ನಲ್ಲಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡ್ತಾ ಇರುವ ಐ ಲವ್ ಯು ಚಿತ್ರದ ಟ್ರೇಲರ್ ಅನ್ನ ಹ್ಯಾಟ್ರಿಕ್ ಹೀರೋ, ಕರುನಾಡ ಚಕ್ರವರ್ತಿ ಅಂತೆಲ್ಲ ಪ್ರೀತಿಯಿಂದ ಕನ್ನಡದ ಜನತೆ ಕರೆಯೋ ನಮ್ಮ ಸ್ಯಾಂಡಲ್ವುಡ್ನ ಕಿಂಗ್ ಶಿವಣ್ಣ ಅವರು ರಿಲೀಸ್ ಮಾಡಿದ್ದು, ಒಪ್ಪಿ ಅಭಿನಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲದೆ ಒಪ್ಪಿ ಹಾಗೂ ರಚಿತಾ ರಾಮ್ ಸಂಭಾಷಣೆ ಬೊಂಬಾಟಾಗಿ ಮೂಡಿ ಬಂದಿದ್ದು ಚಿತ್ರದ ಬಗ್ಗೆ ಇನ್ನಷ್ಟು ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಆರ್ ಚಂದ್ರುಗೆ ಮತ್ತೊಮ್ಮೆ ಒಲಿಯುತ್ತಾ ಸೂಪರ್ ಡೈರೆಕ್ಟರ್ ಪಟ್ಟ. ಕನಕ ಚಿತ್ರದ ನಂತರ ಯಾವ ಚಿತ್ರವನ್ನು ನಿರ್ದೇಶಿಸಿರದ ಆರ್ ಚಂದ್ರು ಈಗ ಮತ್ತೊಮ್ಮೆ ತನ್ನ ವಿಭಿನ್ನ ಶೈಲಿಯ ಚಿತ್ರಕಥೆ ಮೂಲಕ ಲವ್ ಅನ್ನೋ ಪರಿಕಲ್ಪನೆಗೆ ಐ ಲವ್ ಯು ಚಿತ್ರದ ಮೂಲಕ ಹೊಸ ಭಾಷ್ಯ ಬರೆಯೋಕೆ ಸಿದ್ಧವಾಗಿದ್ದಾರೆ. ಐ ಲವ್ ಯು ಚಿತ್ರದ ನಿರ್ದೇಶನ ಮಾತ್ರವಲ್ಲ, ನಿರ್ಮಾಣ ಕೂಡ ಮಾಡ್ತಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಪ್ರೀತಿಯ ತಾಜ್ ಮಹಲ್ನ ಕಟ್ಟಿದ್ದ ಆರ್ ಚಂದ್ರು ಈಗ ಮತ್ತೊಮ್ಮೆ ಪ್ರೀತಿಯ ಸೌಧವನ್ನ ಇನ್ಯಾವ ರೀತಿ ತೆರೆ ಮೇಲೆ ತೋರಿಸ್ತಾರೆ ಅನ್ನೋ ಪ್ರಶ್ನೆಗೆ ಚಿತ್ರ ತೆರೆ ಕಂಡ ಮೇಲಷ್ಟೇ ಉತ್ತರ ಸಿಗಲಿದೆ. ಪ್ರೇಮ ಕಾಮ ಭಗವಂತನ ಡ್ರಾಮಾ, ಇದು ಚಿತ್ರದ ಟ್ಯಾಗ್ಲೈನ್. ಐ ಲವ್ ಯು ಚಿತ್ರದ ಟ್ರೇಲರ್ ಹಾಗೂ ಪೋಸ್ಟರ್ನಲ್ಲಿ ಪ್ರೇಮ ಕಾಮ ಭಗವಂತನ ಡ್ರಾಮಾ ಅನ್ನೋ ಟ್ಯಾಗ್ಲೈನ್ ಇದ್ದು, ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತಿದ್ದ ಉಪೇಂದ್ರ ನಿಧಾನವಾಗಿ ಮುಜೆ ಕುಚ್ ಕುಚ್ ಹೋಗಯಾ ಅಂತ ಪ್ರೇಮ ಪಾಶಕ್ಕೆ ಜಾರಿದ್ದಾರೆ. ಇನ್ನು ಚಿತ್ರದಲ್ಲಿ ಬುಲ್ಬುಲ್ ಬೆಡಗಿ ಲವ್ ಅಂದ್ರೆ ಏನು ಅಂತ ರಿಯಲ್ ಸ್ಟಾರ್ಗೆ ಟ್ಯೂಷನ್ ತಗೊಂಡಿದ್ದಾರೆ. ಒಪ್ಪಿ ಹಾಗೂ ರಚಿತಾ ರಾಮ್ ಜೋಡಿ ಎಷ್ಟು ಮೋಡಿ ಮಾಡುತ್ತೆ ಅಂತ ಚಿತ್ರ ರಿಲೀಸ್ ಆಗೋವರೆಗೂ ವೇಟ್ ಮಾಡಬೇಕಿದೆ. ಐ ಲವ್ ಯು ಧಾರ್ಮಿಕ. ನಾವು ಹುಡುಗಿ ಲವ್ ಮಾಡ್ಬೇಕು ಅಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಗೊತ್ತಾ? ಸ್ಟೇಟಸ್, ಪೊಸಿಷನ್, ಮನಿ. ಯಾವ್ದೋ ಕಿತ್ತೋಗಿರೋ ರೋಸ್ ಹಿಡ್ಕೊಂಡು ಐ ಲವ್ ಯು ಅಂತ ಬಂದ್ಬಿಡ್ತೀರಾ? ಥೂ, ನಿಮ್ ಹುಡುಗರ ಜನ್ಮಕ್ಕಿಷ್ಟು ಬೆಂಕಿ ಹಾಕ ನನ್ ಮಗನ್. ಬೆಣ್ಣೆ ನಗರಿಯಲ್ಲಿ ಅದ್ದೂರಿಯಾಗಿ ರಿಲೀಸ್ ಆಯ್ತು ಆಡಿಯೋ. ಸುಮಾರು 2 ವರ್ಷಗಳ ನಂತರ ಉಪೇಂದ್ರ ಅವರು ತೆರೆ ಮೇಲೆ ಕಾಣಿಸಿಕೊಳ್ತಾ ಇರುವ ಐ ಲವ್ ಯು ಚಿತ್ರದ ಹಾಡುಗಳು ಇತ್ತೀಚೆಗಷ್ಟೇ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಅದ್ದೂರಿಯಾಗಿ ಬಿಡುಗಡೆಯಾಗಿದೆ. ಈ ಚಿತ್ರದ ವಿಶೇಷವಾದ ಹಾಡೊಂದಕ್ಕೆ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ರಾಗ ಸಂಯೋಜನೆ ಮಾಡಿದ್ದು, ಇನ್ನು ಚಿತ್ರಕ್ಕೆ ಕಿರಣ್ ತೊಟಂಬೈಲು ಎಂಬ ಹೊಸ ಪ್ರತಿಭೆ ಟ್ಯೂನ್ ಕಂಪೋಸ್ ಮಾಡಿದ್ದಾರೆ. ಡಿ ರಾಜೇಂದ್ರ ಬಾಬು ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಪ್ರೀತ್ಸೆ ಸಿನಿಮಾದ ಎವರ್ ಗ್ರೀನ್ ಹಾಡಾದ ಪ್ರೀತ್ಸೆ ಪ್ರೀತ್ಸೆ ಹಾಡೊಂದನ್ನ ಐ ಲವ್ ಯು ಸಿನಿಮಾದಲ್ಲಿ ಚಂದ್ರು ಅಳವಡಿಸಿಕೊಂಡಿದ್ದು, ಒಪ್ಪಿ ಅಭಿಮಾನಿಗಳಲ್ಲಿ ಮತ್ತಷ್ಟು ಕುತೂಹಲ ಮೂಡಿಸಿದೆ. ಒಟ್ಟಾರೆಯಾಗಿ ಕನ್ನಡ ಹಾಗೂ ತೆಲುಗು ಭಾಷೆಯಲ್ಲಿ ತೆರೆ ಕಾಣಲು ಸಿದ್ಧವಾಗಿರೋ ಐ ಲವ್ ಯು ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ, ಡಿಂಪಲ್ ಕ್ವೀನ್ ರಚಿತಾ ರಾಮ್, ಸೋನು ಗೌಡ, ಟಾಲಿವುಡ್ನ ಫೇಮಸ್ ಕಾಮಿಡಿಯನ್ ಬ್ರಹ್ಮಾನಂದಂ, ರವಿ ಕಾಳೆ ಅವರನ್ನ ಒಳಗೊಂಡ ದೊಡ್ಡ ತಾರಾಗಣವೇ ಇದೆ. ಚಿತ್ರ ಯಾವಾಗ ತೆರೆ ಕಾಣುತ್ತೆ ಅಂತ ಪ್ರೇಕ್ಷಕ ಮಹಾಪ್ರಭುಗಳು ಕಾಯ್ತಾ ಇದ್ದಾರೆ. ಈ ಚಿತ್ರ ಆದಷ್ಟು ಬೇಗ ತೆರೆ ಕಂಡು ಮತ್ತೊಂದು ದಾಖಲೆ ಕ್ರಿಯೇಟ್ ಮಾಡಲಿ ಅನ್ನುವುದೇ ಅಭಿಮಾನಿಗಳ ಆಶಯ. ಡಿಜಿಟಲ್ ಡೆಸ್ಕ್, ಸರಳ ಜೀವನ.